ಇನ್ನು ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಮಲ್ ಹಾಸನ್ ಕಿಡಿಕಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಟ್ರಂಪ್ಗೆ ಚಾಟಿ ಬೀಸಿದ ಕಮಲ್, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕಮಲ್ ಹಾಸನ್ ಕಿಡಿಕಾರಿದ್ದಾರೆ. ರಷ್ಯಾದಿಂದ ಭಾರತಕ್ಕೆ ತೈಲ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. 30 ದಿನಗಳ ವಿನಾಯಿತಿ ನೀಡಿದ್ದೇವೆ ಅಂತ ಅಮೆರಿಕ ಹೇಳಿತ್ತು. ವಿದೇಶಗಳ ಆದೇಶವನ್ನ ನಾವು ಸ್ವೀಕರಿಸೋದಿಲ್ಲ, ಅಂದ್ರೆ ಬೇರೆ ದೇಶಗಳ ಆದೇಶಗಳು ನಮಗೆ ಬೇಕಾಗಿಲ್ಲ. ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ರಾಷ್ಟ್ರಗಳ ನಡುವಿನ ಪರಸ್ಪರ ಗೌರವದಿಂದ ಮಾತ್ರ ವಿಶ್ವಶಾಂತಿ ಸಾಧ್ಯ ಅಂತ ಟ್ರಂಪ್ ವಿರುದ್ಧ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಮಲ್ ಹಾಸನ್. ಅಂದರೆ ಈ ತೈಲ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಬಳಿಯಿಂದ ಸದ್ಯಕ್ಕೆ ಭಾರತ ತೈಲವನ್ನು ಖರೀದಿ ಮಾಡ್ತಾ ಇದೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಹೇಳಿತ್ತು 1 ತಿಂಗಳ ವಿನಾಯಿತಿಯನ್ನು ನೀಡಿದ್ದೀವಿ ನಾವು ಭಾರತಕ್ಕೆ ಅಂತ ಟ್ರಂಪ್ ಹೇಳಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಟ್ವೀಟ್ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ರಷ್ಯಾದಿಂದ ಭಾರತಕ್ಕೆ ತೈಲ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ದಿನಗಳ ವಿನಾಯಿತಿ ನೀಡಿದ್ದೇವೆ ಅಂತ ಏನು ಅಮೆರಿಕ ಹೇಳಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ರಾಷ್ಟ್ರಗಳ ನಡುವಿನ ಪರಸ್ಪರ ಗೌರವದಿಂದ ಮಾತ್ರ ವಿಶ್ವಶಾಂತಿ ಸಾಧ್ಯ, ಅದಿರಬೇಕು ಅಂತ ಟ್ರಂಪ್ಗೆ ಹೇಳಿದ್ದಾರೆ ಕಮಲ್ ಹಾಸನ್. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಮನಿಸ್ತಾ ಇದ್ದೀವಿ. ಟ್ರಂಪ್ ಅವರು ಪದೇ ಪದೇ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇರುವಂಥ ಹೇಳಿಕೆಗಳು ಎಲ್ಲ ಒಂದು ಕಡೆ ಭಾರತೀಯರ ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಕಮಲ್ ಹಾಸನ್ ಟ್ವೀಟ್ ಮಾಡಿದ್ದಾರೆ, ಟ್ರಂಪ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಹೇಳಿದ್ದಾರೆ ಟ್ವೀಟ್ನಲ್ಲಿ? ಹೌದು ಶಮಂತ್, ಈಗ ಸದ್ಯಕ್ಕೆ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧ ನಡೀತಾ ಇರುವಂತದ್ದು. ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ತೈಲ ಅಭಾವ ಸೃಷ್ಟಿಯಾಗಿದೆ. ತೈಲ ಅಭಾವದಿಂದ ಭಾರತಕ್ಕೆ ಮಧ್ಯಪ್ರಾಚ್ಯದಿಂದ ಬರ್ತಿದಂತ ತೈಲ ಬರ್ತಾ ಇಲ್ಲ. ಭಾರತದಲ್ಲಿ ಇನ್ನ 30-40 ದಿವಸಗಳಾಗುವಷ್ಟು ಮಾತ್ರ ತೈಲ ಇದೆ. ಹೀಗಾಗಿ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡುವಂತಹದ್ದು ಭಾರತಕ್ಕೆ ಅನಿವಾರ್ಯ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಪರ್ಮಿಷನ್ ಅಗತ್ಯ ಇತ್ತು. ಈಗ ಅಮೆರಿಕ ಹೇಳ್ತಿರುವಂತಹದ್ದು, ನಾವು ಭಾರತಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದೇವೆ, ರಷ್ಯಾದಿಂದ ತೈಲ ಖರೀದಿ ಮಾಡ್ಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ, 1 ತಿಂಗಳ ಮಟ್ಟಿಗೆ ಅನ್ನುವಂತಹ ವಿಚಾರವನ್ನು ಹೇಳಿರುವಂತಹದ್ದು. ಅಂದ್ರೆ ಭಾರತಕ್ಕೆಲ್ಲ ಒಂದ್ ಕಡೆ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನುವಂತಹ ದಾಷ್ಟ್ಯವನ್ನ ಅಮೆರಿಕ ಮೆರಿತಾ ಇರುವಂತಹದ್ದು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ. ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಅಮೆರಿಕದ ಹೇಳಿಕೆಗೆ ವಿರೋಧ ವ್ಯಕ್ತ ಆಗ್ತಿದ್ರು ಕೂಡ ಭಾರತದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳ ನಾಯಕರು ಈ ಒಂದು ಅಮೆರಿಕದ ಧೋರಣೆಯನ್ನ ವಿರೋಧ ಮಾಡ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಮಕ್ಕಳ ನಿಧಿ ಮಯ್ಯಂ ಪಕ್ಷದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಕಮಲ್ ಹಾಸನ್ ಅವರು ಅಮೆರಿಕದ ಧೋರಣೆಯನ್ನ ವಿರೋಧಿಸಿದ್ದಾರೆ. ಮತ್ತೆ ಇಂತಹ ಹೇಳಿಕೆಗಳನ್ನ ಭಾರತ ಸಹಿಸೋದಿಲ್ಲ. ರಷ್ಯಾ ತೈಲ ಖರೀದಿ ವಿಚಾರದಲ್ಲಿ ಅಮೆರಿಕ ಮೂಗು ತೂರಿಸಬಾರ್ದು ಅನ್ನುವಂಥದ್ದನ್ನ ಹೇಳಿರುವಂತಹದ್ದು. ಜೊತೆಗೆ ನಿಮ್ಮ ಕೆಲಸವನ್ನ ನೀವು ನೋಡ್ಕೊಳ್ಳಿ, ನಮ್ಮ ಕೆಲಸವನ್ನ ನಾವು ನೋಡ್ಕೊಳ್ತೀವಿ, ನಮ್ಮ ಆಂತರಿಕ ವಿಚಾರದಲ್ಲಿ, ನಮ್ಮ ನೀತಿ ನಿರೂಪಣೆಯಲ್ಲಿ ನೀವು ಯಾಕೆ ಮೂಗು ತೂರಿಸ್ತೀರಾ ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕವನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಭಾರತ ಸರ್ಕಾರ ಕೂಡ ಇದಕ್ಕೆ ಸರಿಯಾದಂತಹ ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಮಲ್ ಹಾಸನ್ ಅವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಶಮಂತ್, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.